ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾ ಇವತ್ತೇನು ಹೇಳಿಕ್ಕೆ ಬಂದಿನಪ್ಪ ಅಂತಂದ್ರೆ ನಮ್ಮ ಹೊಲದ ಬಗ್ಗೆ ನಾ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೆ. ನಮ್ಮ ಹೊಲದಾಗ ನಾವು ಫಸ್ಟ್ ಏನು ಮಾಡಿದ್ವಿ, ಕಲ್ಲಂಗಡಿ ಪ್ಲಾಂಟೇಶನ್ ಮಾಡಿದ್ವಿ. ಡಿಸೆಂಬರ್ ಜನವರಿ ಪ್ಲಾಂಟೇಶನ್ ಮಾಡಿ ಅದರದ್ದೆಲ್ಲ ಇಳುವರಿ ತೊಗೊಂಡ್ವಿ. ಎಲ್ಲ ಚಲೋ ಆಯಿತು. ಚಲೋ ಆಗೋಣ ನೆಕ್ಸ್ಟ್ ಅದೇ ಕಲ್ಲಂಗಡಿನೇ ಹಚ್ಬೇಕಾ ಏನು ಮಾಡ್ಬೇಕಂತ ವಿಚಾರ ಮಾಡಿ ಕಲ್ಲಂಗಡಿ ಹಚ್ಬೇಕಂತ ವಿಚಾರ ಮಾಡಿದ್ವಿ. ಬಟ್ ಏನಾಯಿತು, ನಮ್ಮಲ್ಲಿ ನಮ್ಮದು ನಾರ್ತ್ ಕರ್ನಾಟಕ ಸ್ವಲ್ಪ ಬಿಸಿಲು ಜಾಸ್ತಿ. ಆ ಕಾರಣದಿಂದ ನೀರಿಂದ ಪ್ರಾಬ್ಲಮ್ನಿಂದ ನಮ್ಮಲ್ಲಿ ಕಲ್ಲಂಗಡಿ ಹಚ್ಚೋದಾಗಲಿಲ್ಲ ಟೈಮಿಗೆ. ಏನು ಮಾಡಬೇಕು, ಅದೇ ಬೆಡ್ ಮೇಲೆ ಅಂಥೇಳಿ ವಿಚಾರ ಮಾಡಿದಾಗ ಪಪ್ಪಾಯ ಹಚ್ಚಮ್ಮು, ಪಪ್ಪಾಯಿಗೆ ನೀರು ಕಡಿಮೆ ಬೇಕಾಗ್ತಾವ ಅಂತೇಳಿ ತಿಳಿದು ಬಂದಾಗ ನಮ್ಮ ಹೊಲದಾಗ ಏನು ಮಾಡೀವಿ, ನಾವು 2 ಎಕರೆದಾಗ ಪಪ್ಪಾಯ ಪ್ಲಾಂಟೇಶನ್ ಮಾಡಿದ್ವಿ. 2 ಎಕರೆದಾಗ ನಮ್ಮಲ್ಲಿ ಎಷ್ಟಾಗಿ ಕೂತಾವಪ್ಪ ಅಂತಂದ್ರೆ 2000 ಅಗಿ ಕೂಡ್ಸಿದ್ವಿ. ಸಾಲಿಗೆ 6 ಫೀಟ್ ಅದ, ಗಿಡದಿಂದ ಗಿಡಿಗೆ 5 ಫೀಟ್ ನಾವು ಹಿಂಗೆ ಮಾಡಿ ಒಟ್ಟು 2000 ಅಗಿ ಕೂಡ್ಸಿದ್ವಿ. ವೆರೈಟಿ ಬಂದು 15 ನಂಬರ್ ಅಂತೇಳಿ ಪಪ್ಪಾಯ ವೆರೈಟಿ 15 ನಂಬರ್ ಅಂತೇಳಿ. ಈಗ ಕೂಡಿಸಿ ಒಂದು ಏಪ್ರಿಲ್ 28ಕ್ಕೆ ನಾವು ಕೂಡ್ಸಿದ್ವಿ. ಈಗ ನಮ್ಮ ಬೆಳೆ ಬಂದು 2 ತಿಂಗಳ ಬೆಳೆ ಬಂದದ. 2 ತಿಂಗಳ ಬೆಳೆ ಬಂದದ, ಚಲೋ ಬಂದದ. ಅದಕ್ಕೆ ನಾವು ಡ್ರಿಪ್ ಮುಖಾಂತರ ಫರ್ಟಿಲೈಸರ್ ಕೊಡ್ತಾಯಿದ್ದೀವಿ. ಅದು ನಮ್ಮ ಫರ್ಟಿಲೈಸರ್ ಕಂಪ್ನಿದವ್ರು ನಮ್ಗೆ ರೆಕಮೆಂಡ್ ಮಾಡ್ಯಾರ. ಆ ಥರ ನಾವು ಡೈಲಿ ಏನೇನು ಕೊಡ್ತಾಯಿದ್ದೀವಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ನಾವು ಏನು ಸ್ಪ್ರೇ ಮಾಡೀವಿ, ಇನ್ನೇನು ಮಾಡ್ಲಿತ್ತೀವಿ, ನಮ್ಮ ಫಾರ್ಮ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಮಾಹಿತಿ ಬರ್ತಾ ಇರ್ತದೆ. ನಮ್ಮ ಚಾನಲ್ ಹಿಂಗೆ ನೋಡ್ತಾ ಇರಿ. ಪಪ್ಪಾಯ ಬಗ್ಗೆ ಹಾರ್ವೆಸ್ಟ್ ತನಕ ನಿಮಗೆಲ್ಲ ನಮ್ಮಲ್ಲಿ ಮಾಹಿತಿ ಸಿಗಂಗೆ ನಾವು ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ನೀವು ನೋಡ್ತಾ ಇರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ನಂದು ಈ